ಸ್ಥಳ ಪರಿಶೀಲನೆ ಮಾಡಿ ಅವ್ರು ಯಾವ ರೀತಿ ತೀರ್ಮಾನ ಮಾಡ್ತಾರೋ ಅದಾದಮೇಲೆ ತಾಂತ್ರಿಕ ವ್ಯವಸ್ಥೆಗೆ ಒಂದು ಸಣ್ಣ ಅಪಚಾರವೂ ಕೂಡ ಆಗದಾಗೆ ನಡ್ಕೋಬೇಕು ಅನ್ನೋದನ್ನು ಬಿಡಿಯಾಗಿ ಹೇಳ್ತೀನಿ. ಇಂಡಿಯನ್ ಇನ್ಸ್ಟಿಟ್ಯೂಟ್ ಅದಕ್ಕೆ ಇದೆ. ಒಂದು ವ್ಯಾಪಾರ ಮಾಡ್ತಕ್ಕಂಥದಕ್ಕೆ 3-4 ಸ್ವಾಯತ್ತ ಸಂಸ್ಥೆಗಳು ಭಾರತ ಸರ್ಕಾರದ ವ್ಯಾಪ್ತಿಯಲ್ಲಿರ್ತಕ್ಕಂಥವು ಇಂಥ ಸಮಸ್ಯೆಗಳು ಬಂದಾಗ ಹಾಸ್ಪಿಟಾಲಿಟಿ ಕ್ಷೇತ್ರದಲ್ಲಿ ಜಾಗತಿಕ ವೃತ್ತಿಯ ಕನಸು ಇದೆಯಾ? ಜಾಗತಿಕ ಅಧ್ಯಯನ ಉದ್ಯೋಗ ಅವಕಾಶಗಳೊಂದಿಗೆ ಭಾರತದ ನಂಬರ್ 1 IIHM-ನಲ್ಲಿ ಓದಿ ಪ್ರವೇಶ ಆರಂಭವಾಗಿದೆ. ಈಗಲೇ ಸೇರಿ. ಕೆಲವು ತಾಂತ್ರಿಕ ತಜ್ಞರು, ಸೈಂಟಿಸ್ಟ್ಗಳು ಮತ್ತು ಇಂಜಿನಿಯರ್ಸ್ ಎಲ್ಲರೂ ಕೂಡ ಅಲ್ಲೇ ಇರ್ತಾರೆ. ಅವರು ಅದಕ್ಕೋಸ್ಕರಲೇ ಇರ್ತಕ್ಕಂಥವ್ರು. ಅವರನ್ನು ಕರ್ಕೊಂಡು ಹೋಗ್ತೀನಿ ಅಂತ ಹೇಳಿದ್ದಾರೆ, ಕಳಿಸ್ತೀನಿ ಅಂತ ಹೇಳಿದ್ದಾರೆ. ಇದೆಲ್ಲವನ್ನು ನೋಡಿ ಆಮೇಲೆ ಯಾವುದೇ ಕಾರಣಕ್ಕೆ ತುಮಕೂರಿನ ಈ ಭಾಗದ ಜನರಿಗೆ ನಿಮ್ಗೇನು ಕೊಡ್ತಾಯಿದ್ದೀವಿ ಶೇರ್ನಲ್ಲಿ ಒಂದು ಸಣ್ಣ ಇದು ಕೂಡ ವ್ಯತ್ಯಾಸ ಆಗದಾಗಿ ಇನ್ನೂ ಮಾಡ್ತೀವಿ ಅನ್ನೋ ಅವ್ರು ಭರವಸೆ ನೀಡಿದ್ದಾರೆ. ಅದಾದಮೇಲೆ ಅವ್ರು ಬಂದು ಹೋದ್ಮೇಲೆ ಏನು ತೀರ್ಮಾನ ಮಾಡ್ತಾರೋ ಮುಂದಿನ ರೂಪುರೇಷೆಗಳನ್ನು ನಾವು ಚರ್ಚೆ ಮಾಡೋಣ. ನೋಡಿ, ಒಂದು ನಿಮಿಷ ತಾಳಿ. ಇದೆಲ್ಲವೂ ಕೂಡ ಈ ಸಮಸ್ಯೆಗೂ ಅದಕ್ಕೆ ಸಂಬಂಧ ಇಲ್ಲ. ಈ ಸಮಸ್ಯೆ ಇರೋದು ಏನು ಇವತ್ತು ನಮ್ಗೆ ಅಲೋಕೇಶನ್ ಆಗಿದೆ ಅದು ಸಮರ್ಪಕವಾಗಿ ಬರ್ತಾಯಿತ್ತು. ಅಲ್ಲಿ ಬರ್ತಾಯಿಲ್ಲ ಅನ್ನೋ ದೃಷ್ಟಿಯಿಂದ ನೀವು ಆ ನೀರಿಗೆ ಸ್ವಲ್ಪ ಹೆಚ್ಚು ಕಡಿಮೆ ಆಗಿದೆ. ಕೆಲವು ಸಂದರ್ಭದಲ್ಲಿ ಇವಾಗ ಒಂದು 2-3 ವರ್ಷದಿಂದ ಈಚೆಗೆ ಅದಕ್ಕೂ ಕೂಡ ಸ್ವಲ್ಪ ಹೋಗ್ತಾಯಿದೆ, ಆದರೆ ಪೂರ್ತಿ ಹೋಗಿಲ್ಲ. ಅವ್ರ ಪಾಲು ಏನಿದೆ 3.04 TMC ಅದು ಹೋಗಬೇಕಾಗಿದೆ. ಅಷ್ಟಕ್ಕೆ ನಾವು ಸ್ಥಿಮಿತ ಆಯ್ತು ಹೊಂದಿದ್ದಾರೆ, ತಪ್ಪೇನಿಲ್ಲ. ಇನ್ನೊಂದು ಸುತ್ತಿನ ತಾಂತ್ರಿಕ ಸಲಹೆ ಇಲ್ಲ. ಅದು ಅವರೇ ಸರ್ಕಾರನೇ ಮಾಡಬೇಕು, ಸರ್ಕಾರನೇ ತೀರ್ಮಾನ ಮಾಡಬೇಕು. ಸರ್ಕಾರ ತೀರ್ಮಾನ ಆದಮೇಲೆ ಏನಾಯ್ತದೆ ಅನ್ನೋದು ನಮ್ಗೆ ತಿಳಿಸಿ ಅನ್ನೋದನ್ನು ಹೇಳಿದ್ದೀವಿ. ಎಲ್ಲ ಒಕ್ಕೋರಿನ ನಾವು ನಮ್ಮ ವಿಚಾರಗಳನ್ನು ಮಂಡನೆ ಮಾಡಿದ್ದೀವಿ. ಅದಾದಮೇಲೆ ಸರ್ಕಾರ ಬಂದೋದೇನು ತೀರ್ಮಾನ ಮಾಡ್ತದೆ ಮಾಡಲಿ. ಒಂದು ನಿಮಿಷಪ್ಪ, ಇವಾಗ ಅದು ಯಾಕ್ರಿ ತಲೆ ಚರ್ಸ್ಕೋತೀರ? ನಿಂತೋಗಿದೆ. ಇವೆಲ್ಲ ಮಾಡಿದ್ರೆ ಹೆಂಗೆ ಮಾಡೋಕ್ಕಾಯ್ತದಪ್ಪ? ಸರ್ಕಾರ ಅಂದರೆ ಏನು? ನಿಂತ ನೀರಲ್ಲ ಹರಿಯೋ ನೀರು ನಿಜ, ಆದರೆ ನಿಂತೋಗಿದೆ ಕೆಲಸ. ಅದಕ್ಕೊಂದು ತಾಂತ್ರಿಕ ಹಂತಕ್ಕೆ ಹೋಗ್ಬೇಕಾದ್ರೆ ಏನಾದ್ರು ಒಂದು ಮಾಡಲೇಬೇಕಲ್ವೇನಪ್ಪ? ಮಾಡಿದ್ರೆ ಏನೋ ಮಾಡೋಕ್ಕಾಯ್ತದೆ? ಅಳಿಯ ಅಲ್ಲ ಮಗಳ ಗಂಡ ಅಂತೀವಿ ನಾವು. ಅದು ಆಗಬಾರ್ದು. ಇವಾಗ ಏನು ನಿಂತಿದೆ, ಜನರಿಗೆ ಅನಾನುಕೂಲ ಆಗದಾಗೆ ನಾವು ಯೋಜನೆ ಮಾಡ್ತೀವಿ, ಆ ಕೆಲಸ ಮಾಡ್ತೀವಿ, ಸಲಹೆಗಳನ್ನು ಪಡಿತೀವಿ. ನೀವು ಯಾರು ಹೇಳಿದ್ರೆ ಅವರೆಲ್ಲರ ಸಲಹೆಗಳನ್ನು ಪಡಿತೀವಿ ಅನ್ನೋ ಮಾತನ್ನು ಸರ್ಕಾರ ಹೇಳಿದೆ. ಸನ್ಮಾನ್ಯ ಉಪಮುಖ್ಯಮಂತ್ರಿಗಳು ಹೇಳಿದ್ದಾರೆ, ಸ್ವತಃ ಸಚಿವರು ಹೇಳಿದ್ದಾರೆ. ಆದ್ದರಿಂದ ಅದನ್ನು ಅವ್ರು ಏನು ಮಾಡ್ತಾರೋ ನೋಡೋಣ. ಆಮೇಲೆ ಮತ್ತೆ ಏನು ಮಾಡಬೇಕು ಅನ್ನೋದಕ್ಕಿಂತ ಹೆಚ್ಚಾಗಿ ಇದು ಬಗೆಹರಿಬೇಕು. ಇಲ್ಲಿ ಇಂಡಿಯಾ ಪಾಕಿಸ್ತಾನ ಅಲ್ಲ, ನಾವೆಲ್ಲ ಒಂದೇ ಸಾಮರಸ್ಯದ ವ್ಯವಸ್ಥೆಯಲ್ಲಿ ಬದುಕಬೇಕಾಗಿದೆ. ತುಮಕೂರು ಬೇರೆ ಅಲ್ಲ, ಕುಣಿಗಲ್ಲು ಬೇರೆ ಅಲ್ಲ, ಮಾಗಡಿ ಬೇರೆ ಅಲ್ಲ. ನಿಮ್ಮ ಪಾಲಿನ ನೀರನ್ನು ನೀವು ಪಡ್ಕೊಳ್ಳೋದಕ್ಕೆ ಯಾರ್ದು ತಗರಾಲಿಲ್ಲ. ಅದನ್ನು ತೊಗೊಂಡು ಹೋಗೋದಕ್ಕೆ ನೀವು ಮಾಡಿರೋ ವ್ಯವಸ್ಥೆ ಸರಿಯಿಲ್ಲ, ಅದನ್ನು ಸರಿ ಮಾಡಿ ಅಂತ ಹೇಳಿದ್ದೀವಿ.